coming for the throne. So, hello, good morning, boys and girls. Hey channel, welcome to my guys. Hey, welcome channel to my guys. Hey guys, channel to my welcome. So, hello, good morning, boys and girls. ಹೆಂಗದ್ರಿಪ್ಪ ಆರಾಮದಿರಲ್ಲ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೊಸ ವ್ಲಾಗ್. ಸೊ ಇವಾಗ ಪ್ರೆಸೆಂಟ್ ಎಲ್ಲ ಹೊಂಟಿನಪ್ಪ ಅಂದ್ರೆ ನನಗೆ ಗಾಡಿ ಓಡಿಸ್ಬೇಕು ಅನ್ಸಾಕತ್ತು. ಯಾಕಂದ್ರೆ ರೋಡ್ಗಳು ಕರೆಕ್ಟ್ ಇಲ್ಲ. ಇದೊಂದೇ ಏನೋ ಅಪರೂಪಕ್ಕೆ ಒಂದು ರೋಡ್ ಮಾಡ್ಯಾರ, ಅದು ಸಣ್ಣದು ಮಾಡ್ಯಾರ ರೋಡ್. ಸಿಕ್ಕಲ್ಲಿ ನೆಂಪಾಕ್ಯಾರ ಅವನು ಅದ್ರ ಸಲಕ್ಕೆ ಒಂದು ಸ್ವಲ್ಪ ಮಾರ್ನಿಂಗ್ ರೈಡ್ ಆದಂಗೆ ಆಗ್ತದೆ ಅಂಥೇಳಿ ಬಂದೀನಿ. ಇದೇನು ಮಾರ್ನಿಂಗ್ ಏನಲ್ಲ, ಹಂಗೆ ನೋಡಿದ್ರೆ ನಾ ಎದ್ದೇಳೋದು ಲೇಟಾಗಿ ಎದ್ದೀನಿ. ಲೇಟಾಗಿ ಎದ್ದು ಮಾಡಿ ವ್ಲಾಗಿಗೆಲ್ಲ ಎಡಿಟ್ ಮಾಡಬೇಕಲ್ಲ. ಆ್ಯಂಡ್ ಮೋರೋವರ್ ಇವತ್ತೇನು ನೀವು ವ್ಲಾಗ್ ನೋಡಕತ್ತಿರಲ್ಲ, ಇವತ್ತು ಮುಂಜಾನಿದೆ ನೋಡತ್ತೀರಿ ನೀವು. ಯಾಕಂದ್ರೆ ನನ್ನ ಕಡೆ ನಿನ್ನೆ ಏನೋ ಕಂಟೆಂಟ್ ರೆಕಾರ್ಡ್ ಮಾಡೋಕ್ಕಾಗಿದ್ದಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ನಿಮಗೆ ಈಗ ವ್ಲಾಗ್ ಹಾಕಬೇಕಂತಲೇ ಇವಾಗ ಈಗ ರೆಡಿ ಹೊಂಟಿ ನಾನು. ಐ ಹೋಪ್ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟ್ ಅದಂತ ಅಂದ್ಕೊತೀನಿ. ಈ ಕಡೆ ಬೈಕ್ನೂ ಕಾಣಬೇಕು, ಆ ಕಡೆ ವ್ಯೂನೂ ಕಾಣಬೇಕು. ಇದು ಸ್ವಲ್ಪ ಚಲೋ ಐತಿದ್ದು ವ್ಯೂ ನಮ್ಮ ಶಾಪುರ ಒಳಗೆ, ಅದಕ್ಕಂತ ತೋರ್ಸಕ್ಕೆ ಬಂದೀನಿ ನೋಡ್ರಿ. ಇವಾಗ ಈ ಸೌಂಡರ ಬರಾಕತ್ತದೋ ಇಲ್ಲೋ ಗೊತ್ತಾಗ್ತಾನೆ, ಬಿಕಾಸ್ ಗಾಳಿ ಇಷ್ಟು ಭಾಳ ಅದ, ಆಜು ಬಾಜು ಹೊಡ್ಯಾಕತ್ತದ ಗಾಳಿ ಭಾಳ. ಯಾಕಂದ್ರೆ ಓಪನ್ ಸ್ಪೇಸ್ ಅಲ್ಲ ಅದಿರೋದೆ ಎಷ್ಟೊತ್ತಿದ್ರೆ. ಇದು ಇಲ್ಲೆಲ್ಲ ಈಗೊಂದು ಪೂಲ್ ಐತಿ ಹಿಂದ, ಈಗ ಇಲ್ಲಿ ಮುಂದೊಂದು ಪೂಲ್ ಬರ್ತಾ, ಇದೆಲ್ಲ ಬಾಯ್ಸ್ ಅಡ್ಡ ಇದು ನಮ್ಮ ಶಾಪುರದ್ದು. ಇಲ್ಲೇ ಬಂದು ಆರಾಮ್ ಕುಂತು ಚಿಲ್ ಮಾಡ್ತಿರ್ತಾರೆ. ಸಿಟ್ಟಿಂಗ್ ಎಲ್ಲ ಇಲ್ಲೇ ಹಾಕ್ತಾರೆ ಅವರು. ಇಫ್ ಯು ನೋ ಗೈಸ್ ಬಾಯ್ಸ್, ನಿಮಗೆ ಗೊತ್ತಿರ್ಬೋದು ಈ ಪ್ಲೇಸ್. ಆಯ್ತು ಬಿಡು ಮಾರ, ಸೀಕ್ರೆಟ್ ಹಾಕಿ ಅಂತ ಬೈತಿರ್ತಾರೆ ನನಗೆ ಹುಡುಗರು. ಅಂದ್ರೂ ಅಣತಂದ್ರೆ ಸುಮ್ಮನೆ ಹೇಳ್ಬೇಕನ್ನಿಸ್ತು, ಹೇಳಿದೆ. ಯಾರಿಗೆ ಗೊತ್ತು, ಯಾರ ಇದೇ ತೊಗೊಂಡು ಹಿಂಗೆ ಎಡಿಟ್ನೂ ಮಾಡ್ಬೋದು, ಅದ್ರ ಸಲುವಾಗಿ ಹೇಳಿದೆ. ಇದು ಸ್ವಲ್ಪ ಕರ್ಸ್ ಎಲ್ಲ ಸ್ವಲ್ಪ ಚಲೋ ಅದ ನೋಡ್ರಿ ಇಲ್ಲಿ. ವಾವ್, ವೆರಿ ಡೇಂಜರಸ್. ಬರೀ ಇಂಥದೆಯಾ? ವಾವ್, ಲಾರಿ ಆಯ್ತಣ್ಣ, ಒಂದೇ ಲೈಟ್ ಆಗುತ್ತಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗಾಡಿ ಹಂಗೆ ಲಾರಿ ಕರ್ವಿಂಗ್ ಭಾರಿ ಮಜಾ ಬರುತ್ತೆ ಹೊಡ್ಯಕ್ಕೆ. ಅದ್ರ ಲಿಮಿಟ್ನಾಗ ಹೊಡಿಬೇಕು. ಮತ್ತು ನೈಸ್ ಹಂಪ್. ಯಾಕಡೆ ಅಪ್ಪಿ, ನೀ ಯಾಕಡೆ ಬರ್ತೀಯ, ಅದೇ ಕಡೆ ಪಾಪ. ವಾವ್, ಟೈಪ್ ಗುಡ್ ಫೀಲ್ ಕೊಡಕತ್ತ ನನಗೆ. ಯಾಕಂದ್ರೆ ಸ್ವಲ್ಪ ಸ್ಪೀಡ್ ಚಲೋತ್ನಾಗ ಹೋಗೋಕ್ಕಾಗತ್ತಲ್ಲ, ಅದ್ರ ಸಲ ಹೈವೇದಾಗಂತೂ ಹೋಗೋಕ್ಕಾಗಲ್ಲ ದೂರ. ಮತ್ತೆ ಫುಲ್ ಆರಾಮ್ ಹೊಂಟ್ರ ಅವ್ರು ಕೆಲಸ ಮಾಡಕತ್ತಾರ. ನಾವೇನು ಮಾಡಕುಂತೀವಿ, ಉದ್ರಿಗಿರಿ ಮಾಡಕುಂತೀವಿ. ಸಾಕು ಅನ್ಕೊತೀನಿ ಇಲ್ಲಿಗೆ. ಇಲ್ಲಿಂದ ವಾಪಸ್ ಹೋದ್ರೆ ಚಲೋ. ಮೋರೋವರ್ ಇನ್ನೊಂದು ಮೊಬೈಲ್ ತರಬೇಕಿತ್ತು ನಾನು, ಆಡಿಯೋ ಕ್ವಾಲಿಟಿ ಸಲುವಾಗಿ, ಬಟ್ ತರಲಿಲ್ಲ. Okay, this was not good actually. ಒಂದು ಸೈಡ್ ಎಳ್ಕೊಂಡು ಹೋಗ್ಬಿಡ ಕಡೆ. ವಾವ್,
ಇಲ್ಲಿ ಒಂದು ಕಡೆ ನಿಂತ್ರ ಸ್ಲೀಪಿಂಗ್ ಬುದ್ಧ ಕಾಣಿಸ್ತಾ ಇಲ್ಲಿ ನೋಡ್ರಿ ಕ್ರೂಸ್ ಮೋಡ್ ಆಕ್ಟಿವೇಟ್ ಆಗ್ಯದ ನನ್ನ ಗಾಡಿ. ಒಂದ್ಸಲ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಚೆಕ್ ಮಾಡ್ಬೇಕು. 100 ಸ್ಪೀಡ್ ಚೆಕ್ ಮಾಡ್ಬೇಕು. ಆದ್ರೆ ಇಂಥ ರೋಡ್ನಾಗೆಲ್ಲ ಮಾಡೋಕ್ಕಾಗಲ್ಲ. ಸ್ಟ್ರೇಟ್ ರೋಡ್ ಇರ್ಬೇಕು, ಹಿಂಗೆ ಅದ್ರಾಗ ಮಾಡ್ಬೇಕು. ಇಲ್ಲಿ ಸ್ಲೀಪಿಂಗ್ ಬುದ್ಧ ಕಾಣ್ತದ. ನಮ್ಮ ಶಾಪುರ್ನಾಗ ಇದ್ದಿದ್ದು ಒಂದು ಫೇಮಸ್ ಗುಡ್ಡದ ಮೇಲೆ ಆಗಿದ್ದದು. ಅದನ್ನು ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಇಲ್ಲಿ ಹೋದ್ಮೇಲೆ ನೋಡ್ರಿ. ಇವಾಗ ಅದೊಂದು ಕಡೆ ಹೋಗಿ ಕುಂತ ಮೇಲೆ ಅಂದ್ರೆ ಒಂದೇ ಸ್ಪಾಟ್ನಾಗ ಕಾಣಿಸ್ತದೆ ಅದು. ಅಲ್ಲಿ ಹೋಗಿ ನಿಂತು ತೋರಿಸ್ತೀನಿ ಅಂತ ನಿಮಗೆ. ಆ್ಯಂಡ್ ಮೋರೋವರ್ ಮೊನ್ನೆ ಪ್ರವೀಣ್ ಅಣ್ಣ ಕೇಳಕತ್ತಿದ್ದ ನಂಗೆ ಕಾಲ್ ಮಾಡಿ, ಸ್ಲೀಪಿಂಗ್ ಬುದ್ಧ ಕಡೆ ಸನ್ಸೆಟ್ ಯಾವಾಗ ಆಗ್ತದ ಅಂತ ಕೇಳಕತ್ತಿದ್ದ ಅಣ್ಣ. ಬಟ್ ಈ ಟೈಮೇ ಆಗಲ್ಲ ಅದು. ಆಗಸ್ಟ್ ಅಲ್ಲ, ಸಾರಿ, ಸ್ವಲ್ಪ ಮಂತ್ಸ್ ಆದಮೇಲೆ ಆಗ್ತದೆ ಅದು. ಆ ಫೋಟೋ ನಾನು ಇಲ್ಲಿ ಹಾಕ್ತೀನಿ, ನನಗೆ ಸಿಕ್ತಪ್ಪ ಅಂದ್ರೆ. ಫೋಟೋ ನಾನು ತೆಗ್ದೀನಿ ಅದು ಆ್ಯಕ್ಚುಲಿ. ಅದು ಹಾಕ್ತೀನಿ ಅಂತ ನೋಡ್ರಿ ನೀವು ಬೇಕಾದ್ರೆ. ದಿಸ್ ಕರ್ವ್ ಈ ಫೀಲ್ ಅಪ್ಪ. ಇಲ್ಲಿಂದ ಕಾಣಂಗಿಲ್ಲ, ಬಟ್ ಅಲ್ಲೇ ಗುಡ್ದಾಗೆ ಫಾರ್ಮೇಷನ್ ಆಗಿದ್ದೈತೆ ಅದು. ಅಲ್ಲಿ ಮೂಗ್ ಕಾಣುತ್ತೆ, ಇಲ್ಲಿ ಕಾಣಲ್ಲ ಬಿಡ್ರಿ. ನಾನು ಫೋಟೋ ತೆಗೆದು ಹಾಕ್ತೀನಿ ಅಂತ ಅದನ್ನು ಸಪ್ರೇಟಾಗಿ ಅಲ್ಲಿ ಒಂದು ನಿಂತು ಮಾಡಿ. ಇದು ಆ್ಯಕ್ಷನ್ ಕ್ಯಾಮ್ರಾ ಕಾಣ್ಬೇಕಂದ್ರೆ ಭಾಳ ಇದನ್ನೇ ತಮ್ನೇಲ್ ತೊಗೊಳಕತ್ತೆ ನಾ. ತಮ್ನೇಲ್ ಫಿಶಿಂಗ್ ಮಾಡಕತ್ತಾರ ನೀರಲ್ಲಿ ಇಂಥ ನೀರಾಗಿ ಬಂದು. ಓ ಇದನ್ನು ಹಿಂದೆ ಹೋಗ್ಬೇಕಿತ್ತು ಅನ್ಸ್ತು ನನ್ನ. ಮೇ ಬಿ ಏನು ಮುಂದೆ ಹೋಗ್ಬೇಕು ಗೊತ್ತಿಲ್ಲ. ಮುಂದೆ ಹೋಗ್ಬೇಕು. ಮುಂದೆ ಹೋಗ್ಬೇಕಿತ್ತ ಅಟ್ಟ ಬಂದೆ ನಾನು ಮುಂದೆ. ಮುಂದೆ ಹೋಗ್ಬೇಕು. ಅಲ್ಲಿ ಗುಡ್ಡದ ಮೇಲೆ ಕಾಣಿಸ್ತದೆ ಅಲ್ಲಿ. ಇಲ್ಲಿಂದ ಯಾಕೋ ಸ್ವಲ್ಪ ಅಷ್ಟು ಪರ್ಫೆಕ್ಟಾಗಿ ಕಾಣತ್ತಿಲ್ಲ. ಬಟ್ ನಾ ಅದನ್ನು ಫೋಟೋಸ್ ಇಲ್ಲಿ ಬಾಜು ಹಾಕಿರ್ತೀನಿ, ನೋಡ್ಕೋಬೋದು ನೀವು. ಇಲ್ಲಿಂದ ಕಾಣತ್ತೆ ನೋಡಿ, ಗುಡ್ಡದ ಮೇಲೆ ಆಗಿತ್ತು. ಅರೆ ಆ್ಯಕ್ಷನ್ ಕ್ಯಾಮ್ ಒಳಗೂ ಚಾರ್ಜ್ ಖಾಲಿ ಆಗಕ್ಕೆ ಬಂದದು ಮಾರೆ. ಇದು ಗಿಡ ಭಾರಿ ಕಾಣಿಸ್ತದೆ. ಹೂವು ಆದಾಗ ಗಿಡ ಅಲ್ಲ, ಸಾರಿ, ಮರ. ಲಾಸ್ಟ್ ಬ್ಲಾಗ್ನಾಗ ನಾನು ಗಿಡ ಅಂದ್ಬಿಟ್ಟಿದ್ದೆ, ಮರಕ್ಕೆ ಹೋಗಿ ಮರ ಅದು ಕರೆಕ್ಟ್ ಮಾಡಿದ್ರು ನನಗೆ. ಮರ ಅದು ಅಂತ. ಓಕೆ, ಮರ ಮಸ್ತ್ ಕಾಣುತ್ತದೆ ಅದು. ಐ ಥಿಂಕ್ ಸೊ ನಿಮಗೆ ಇದು ವಿಡಿಯೋ ಕ್ವಾಲಿಟಿ ಚಲೋ ಅನಿಸ್ತಿರ್ಬೋದು ಅಂತ ಅನ್ಕೊತೀನಿ. ಬಟ್ ನಾನು ಮಾತಾಡೋದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅಂತೀನಿ. ಹೌದಿಲ್ಲ? ರೋಡ್ಗಳೆಲ್ಲ ನೋಡ್ರಿ ನಮ್ಮ ಶಾಪುರ್ನಾಗ ಸೈಕ್ ಲೆವೆಲ್ ರೋಡ್ಗಳು ನಮ್ಮ ಶಾಪುರ ಒಳಗೆ. ಡೆವಲಪ್ಮೆಂಟ್ಗೆ ಮಾಕ ಯುನೋ ನಮಗೆ ಬೇಕಾಗಿಲ್ಲ ರೀ ಡೆವಲಪ್ಮೆಂಟ್. ನಮಗೆ ಕೊಡ್ರಿ ಎಲ್ಲ ಆರಾಮ್ ನಾವು ಮನೆಗೆ ಕುಂತು ಇದು ಮಾಡ್ತೀವಿ. ಮರ್ಸಡೀಸ್ ಎಲ್ಲ ಯಾರ್ಯಾರ ಮನೆ ಮುಂದೆ ಏನೇನು ಆಗ್ಬೇಕು ಅಷ್ಟೇ ಅಲ್ಲೆಲ್ಲೇ ಆಗ್ತಾವೆ ನಮ್ಮ ಶಾಪುರ್ನಾಗ. ಅಟ್ ಪ್ರೆಸೆಂಟ್ ಟೈಮ್ನಾಗ ಈ ಕಡೆ ಮೇನ್ ಶಾಪುರ್ ಮಾರ್ಕೆಟ್ ತಿರುಗಿದ್ದು. ಮೊದಲು ಆ ಕಡೆ ಇತ್ತು, ಚೌಕ್ ಕಡೆ ಇತ್ತು. ಇವಾಗೆಲ್ಲ ಈ ಕಮಾನಿಂದ ಈ ಕಡೆ ಆಗದೆ ಮಾರ್ಕೆಟ್. ಡ್ರ್ಯಾಗನ್ ಫ್ರೂಟಿಗೆ ಅಂತೂ ವ್ಯಾಲ್ಯೂ ಇರಲಾರ್ದಂಗೆ ಆಗದಪ್ಪ. ಅವನು ಎದೆ ಕಡೆ 100 ರೂಪಾಯಿಗೆ 4 ಆಗೇಬಿಟ್ಟವು ಈಗ. ಚಲೋ ಬಿಟ್ರೆ ಅದನ್ನು ಎಲ್ಲರೂ ತಿನ್ಬೇಕು. ನೀವು ತಿನ್ನಿರಿ ಡ್ರ್ಯಾಗನ್ ಫ್ರೂಟ್ ಸಿಕ್ಕಿದ್ರೆ. ಚಲೋ ಹೊತ್ನಾಗಿರ್ಬೇಕು ಅವು, ಅವಾಗಷ್ಟೇ ತಿನ್ನಿರಿ. ಇಲ್ಲಿ ನಮ್ಮ ಗೋಬಿ ಅಣ್ಣ ಗೋಬಿ ಮಂಚೂರಿ ಹಾಕ್ಬಿಟ್ಟಾನೆ ಸೂಗಣ. ಅದಕ್ಕೆ ಬಂದೀವಿ ನಾವು ಇವಾಗ. ಪೂಜೆ ಇತ್ತು, ಪೂಜೆ ಕರೆದಿದ್ದ ಅಣ್ಣ. ಸೊ ಇಲ್ಲಿ ಮಾಡ ನೋಡ್ರಿ ನಮ್ಮ ಸೂಗಣ ಸಿದ್ದೇಶ್ವರ ಗೋಬಿ ಮಂಚೂರಿ ಅಂತೇಳಿ ಫಾಸ್ಟ್ ಫುಡ್. ಹಾಂ ಆರಾಮ. ಫೋನ್ ಹಚ್ಚಿರ ಮಂಗಳಾರತಿ ಆಗ್ತಲ್ಲ ನೀನು.
ಸೊ ಅಣ್ಣ ಇವತ್ತು ಪೂಜೆ ಮಾಡ್ಯಾನ, ಇವತ್ತು ಸ್ಟಾರ್ಟ್ ಮಾಡ್ಯಾನ. ಎಲ್ಲ ಚಲೋತ್ನೇ ಆಗಲಿ, ಎಲ್ಲರೂ ಬರ್ರಿ ಇಲ್ಲಿ ನಮ್ಮ ಶಾಪುರ್ನಾಗ. ಇಲ್ಲಿ ಆಯಿ ಬಜ್ಜಿ ಅದಲ್ಲ, ಆಯಿ ಬಜ್ಜಿ ಬಂಡಿ ಇಲ್ಲಿ ಅದ. ಸೊ ಇಲ್ಲಿ ಗೋಬಿ ಮಂಚೂರಿ ಮಾಡ್ತಾನೆ ಅಣ್ಣ, ಫೇಮಸ್ ಅಣ್ಣ ಪೂರ ಶಾಪುರ್ನಾಗ. ಹಿಂಗೆ ಗೋಬಿ ಮಂಚೂರಿ ಯಾರು ಮಾಡಂಗಿಲ್ಲ. ಹಾಂ ಅದನ್ನು ಫೇಮಸ್ ಅದ, ಇದನ್ನು ಫೇಮಸ್ ಅದ. ಏ ಅಣ್ಣ ಇಲ್ಲ, ಇದು ಪೇಡ ಸಾಕು ನನಗೆ. ಹಾಂ ಆರಾಮ. ಈಗ ಹೇಳಿ ಈಗ ಇಲ್ಲಿ ನೋಡ್ರಿ, ಸುಗಣ್ಣಂದು ಅಂಗಡಿ ಒಳಗೆ ಏನೇನು ಸಿಗ್ತಪ್ಪ ಅಂದ್ರೆ ಹಾಂ ಟಿಫಿನ್ ಸೆಂಟರ್ ಸಿಗುತ್ತೆ, ಇಡ್ಲಿ ವಡ. ಹಾಂ ಮಧ್ಯಾಹ್ನ ಫ್ರೈಡ್ ರೈಸು ಗೋಬಿ. ಸಂಜೆ ಗಡಿ ತನಕ ಇರುತ್ತೆ ನಂಗೆ, ಸಾಯಂಕಾಲ ಟೈಮಿಂಗ್ 8-9 ತನಕ ಗೋಬಿ ಫ್ರೈಡ್ ರೈಸ್ ಸಿಗ್ತದೆ ನಿಮ್ಗೆ. ಸೊ ಇಲ್ಲಿ ಬರ್ರಿ, ಗೋಬಿ ಅಂತರೂ ಸ್ಪೆಷಲಿ ಇಲ್ಲಿ ಶಾಪುರ್ನಾಗ ಯಾರು ಮಾಡಂಗಿಲ್ಲ ಆ ಟೈಪ್. ನಾ ಗ್ಯಾರಂಟಿ ಕೊಡ್ತೀನಿ, ಆ ಟೈಪ್ ನಿಮಗೆ ಇಲ್ಲಿ ಸಿಗ್ತದೆ. ಇಲ್ಲಿ ಬಂದು ತಿನ್ನಿರಿ. ಎಲ್ಲಪ್ಪ ಅಂದ್ರೆ ವೈಷ್ಣವಿ ಹೋಟೆಲ್ ಅದಲ್ಲ, ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಇಲ್ಲಿ ಆರೋಗ್ಯ ಏನು ಹಾಲಿನ ಅಂಗಡಿ ಅದಲ್ಲ, ಅದ್ರ ಬಾಜುನೇ ಅದು ನೋಡ್ರಿ. ಇಲ್ಲಿ ಬರ್ರಿ, ಟ್ರೆಂಡ್ಸ್ ಬಾಜು. ಇನ್ನೂ ಎಷ್ಟು ಕ್ಲೂ ಕೊಡಲಿ ನಿಮಗೆ. ಇಲ್ಲಿ ಬಂದು ಗೋಬಿ ಮಂಚೂರಿ ತಿನ್ನಿರಿ. ತಿಂದು ಅಣ್ಣಗೆ ಹೇಳುವರಿ ನಾ ವ್ಲಾಗ್ ನೋಡಿ ಬಂದೀವಿ ಅಂತೇಳಿ. ಅವಾಗ ಅಣ್ಣಗೆ ಗೊತ್ತಾಗ್ತದೆ, ಹೌದಲ್ಲ ಅಣ್ಣ? ಈ ಸುಗಣ ಅಣ್ಣ ಶಾಪುರ್ಗೆ ಬಂದು ಎಷ್ಟು ವರ್ಷ ಆಯ್ತು ನೀ ಗೋಬಿ ಮಾಡಕತ್ತೇವೆ? 18-19 ವರ್ಷ. ಈಗ 2 ವರ್ಷ ಗ್ಯಾಪ್ ಕೊಟ್ಟಿದ್ದಿಲ್ಲ? 2 ವರ್ಷ ಗ್ಯಾಪ್ ಕೊಟ್ಟಿದ್ದ ಅಣ್ಣ. ಸ್ವಲ್ಪ ಈಗ ಕಮ್ಬ್ಯಾಕ್ ಮಾಡ್ಯಾನ ಅಣ್ಣ. ಈಗ ಕಮ್ಬ್ಯಾಕ್ ಮಾಡಿ ಅಣ್ಣ ಈಗ ಫುಲ್ ಈಗ ಫಾರ್ನೇ ಬಂದಾನ. ಸ್ವಲ್ಪ ನಿಮ್ಮ ಸಪೋರ್ಟ್ ಇರಲಿ ಅಣ್ಣಗೆ. ಎಲ್ಲರೂ ಬರ್ರಿ, ಅಣ್ಣಂದು ಬಿಸ್ನೆಸ್ ಸ್ವಲ್ಪ ಮ್ಯಾಲೆ ಏರ್ಸಮಂತ ಅಷ್ಟೇ, ಮತ್ತೇನಿಲ್ಲ. ಹೌದಲ್ಲ ಅಣ್ಣ? ಸ್ವಲ್ಪ ಫ್ರೈಡ್ ರೈಸ್ ಗೇಡ್ ರೈಸ್ ಎಲ್ಲ ನಮ್ಮ ಹುಡುಗರಿಗೆ ಚಲೋ ಮಾಡ್ಕೊಳ್ಳೋಣ. ನಮಗೆಲ್ಲ ಹೆಸರು ಹೇಳಿ ಬರ್ತಾರೆ. ಓಕೆ ಅಣ್ಣ. ಸೊ ಬರ್ರಿ ಎಲ್ಲರೂ ಇಲ್ಲಿಗೆ. ಸಿದ್ದೇಶ್ವರ ಗೋಬಿ ಮಂಚೂರಿ ಆ್ಯಂಡ್ ಫಾಸ್ಟ್ ಫುಡ್ಸ್ ಅಂತ ಮಾಡೋಣ ಅಣ್ಣ. ಬಿಸ್ನೆಸ್ಸಿಗೆ ಸಪೋರ್ಟ್ ತೋರ್ಸೋಣ ನಮ್ಮದು. ಅನ್ನೋದು ಸ್ಪೆಷಲ್ ಅಂದ್ರೆ ಕೈ ಎಲ್ಲ ಚಲೋನೇ ಅದ. ಬಟ್ ನಾವು ಅಂದ್ರೂ ಒಂದು ಮಾತು ಹೇಳಕತ್ತೀನಿ ನನ್ನ ಕಡೆಲಿ ಅಂತ. ಓಕೆ ಫ್ರೆಂಡ್ಸ್, ಮನೆಗೆ ಹೋಗ್ತೀನಿ ಇವಾಗ. ಮನೆಗೆ ಹೋಗಿ ಸಿಗ್ತೀನಿ ಅಂತ ಹೇಳ್ರಿ ನಿಮಗೆ. ಸೊ ಮನೆಗೆ ಹೋಗ್ತೀನಿ ಇವಾಗ. ಮನೆಗೆ ಹೋಗಿ ಈ ಬ್ಲಾಗ್ನ ಅಪ್ಲೋಡ್ ಮಾಡಿ ಇವತ್ತೇ ಹಾಕ್ಬೇಕು, ಯಾಕಂದ್ರೆ ಟೈಮ್ ಇಲ್ಲ. ಇವತ್ತಿಂದು ಬ್ಲಾಗ್ ಮತ್ತೆ ಎಡಿಟ್ ಮಾಡ್ಬೇಕು. ಐ ಮೀನ್ ಬ್ಲಾಗ್ ಮಾಡಬೇಕು, ಮಾಡಿ ಕಂಟೆಂಟ್ ಹುಡುಕಾಡಿ ಕಂಟೆಂಟ್ ಕೊಡಬೇಕು. ಯಾಕಂದ್ರೆ ನಂಗೆ ಸುಮ್ಮನೆ ಹಿಂಗೆ ಕಂಟೆಂಟ್ ಇರಲಾರ್ದೆ ಕೊಡೋಕೆ ನನಗೆ ಇಷ್ಟ ಆಗಂಗಿಲ್ಲ. ಅದ್ರ ಸಲಕ್ಕೆ ನಾನು ಇಷ್ಟು ಗ್ಯಾಪ್ ತೊಗೊಂಡಿದ್ದು. ಈಗಲೂ ಹುಡುಕಾಡಿ ಕಂಟೆಂಟ್ ಕೊಡತ್ತೀನಿ. ನೀವು ಅನ್ಬೋದು ಅವಾಗೂ ಹುಡುಕಾಡಿ ಕೊಡ್ಬೋದಿತ್ತಲ್ಲಪ್ಪ ಅಂತ ಕೊಡ್ಬೋದಿತ್ತು. ಬಟ್ ನನಗೆ ಬೇರೆ ಕೆಲಸ ಇದ್ವಲ್ಲ. ಟ್ರಾಫಿಕ್ ನಂಬಲ್ಲಿ ಇವತ್ತಿನಲ್ಲ ನೋನು. ರೋಡ್ ಫುಲ್ HD ರೋಡ್ ಅಂತಾರೆ ಇದಕ್ಕೆ. ಹೈವೇನು ಇದು ಏನಂತಾರೆ, ನ್ಯಾಷನಲ್ ಹೈವೇನು ಏನತ್ತಲ್ಲ ಇದ್ರ ಮುಂದೆ, ನಮ್ಮ ಶಾಪುರ್ ರೋಡ್ಗಳ ಮುಂದೆ. ಎದಕ್ಕೆ ರೋಡಿಗೆ ಬೈತೀನಿ ಅಂತ ನೋಡಿ ಅಂದ್ರೆ ಮಾಡ್ಲಕ್ಕಂತ ನಂದು. ಇಷ್ಟು ಯಾರ ಬೈಯಾಗತ್ತಾರಲ್ಲ ಅಂತಂದು ಅರ್ಥ ಆಯ್ತು ಅನ್ಸುತ್ತೆ. ಓರಿ ಮುಂದೋರಿ. ಇಲ್ಲಿ ನೋಡ್ರಿಗ ಏನಂತಾರೆ, ಏನು ಮಾತಾಡಂಗಿಲ್ಲ. ಹೋಲ್ ಹುಡ್ರ ಕಡೆ ಎಲ್ಲಿ ಬೇಕಲ್ಲಿ ಮಣ್ಣು ಹಾಕ್ತಾರ, ಮರಮ್ ತೊಗೊಂಬಂದು ಹಾಕಿ ಬಿಡ್ತಾರ. ಸಾಫ್ ಮಾಡಂಗಿಲ್ಲ ಅದು. ಹೆಂಗೆ ನೋಡ್ರಿ, ತೆಗ್ದಿಬ್ಬಿ ಆಫ್ ರೋಡಿಂಗ್ ನೆಕ್ಸ್ಟ್ ಲೆವೆಲ್ ಮಾಡ್ಬೋದು ನೀವು ಇಲ್ಲಿ. ಇದು ಮೋಸ್ಟ್ ಇದೇನು ಸಿಲ್ಕ್ ರೋಡ್ ಅಂತಾರಲ್ಲ, ಆ ಸಿಲ್ಕ್ ರೋಡ್ ಇದ್ದಂಗೆ ಈ ರೋಡಲ್ಲಿ. ಗಾಡಿಗಳು ಬಂದು ಸಿಗಿಬಿದ್ದು ಅಂದ್ರೆ ಸಿಗಿಬಿದ್ದಂಗೆ ಇಲ್ಲಿ ನೋನು. ಹೆಂಗೆ ಸಿಗಿಬಿದ್ದಾವೆ ನೋಡ್ರಿ ಇಲ್ಲಿ ಗಾಡಿಗಳು. ಒಂದು ಯಾವ್ದಾರು ದೊಡ್ಡ ವೆಹಿಕಲ್ ಬಂತಲ್ಲ, ಮುಗೀತು ಕತ್ತಿ ಅಂದಂಗೆ ಅದರದು. ನೀವು ಹಂಗೆ ನಿಂತ್ರೆ ಕೈ ಮಾಡ್ಕೊಂತ ನಾವು ಓದ್ತೀವಿ. ಅವ್ರ ಪಾಯಣ ನಡು ರೋಡ್ ನಿಂತು ಏನು ಮಾತಾಡ್ತೀರಿ? ಹೋಗ್ರು ನೋಡ್ರಿ, ಇಂಥ ದೊಡ್ಡ ಗಾಡಿ ಯಾರು ನಡು ಹಚ್ಬಿಟ್ರೆ ಅಂದ್ರೆ ಮುಗಿದೋಯ್ತು ಕತಿ. ಅನಿಲ ಬಂದಿಲ್ಲ ಇನ್ನು. ಈ ರೋಡ್ ಹೆಂಗೆ ಇಡ್ಬೇಕು ಖಾಲಿ ಅಂದ್ರೆ ನಾನು ಆಜು ಬಾಜು ಏನು ಹಚ್ಬಾರ್ದು. ಆಜು ಬಾಜು ಹಚ್ಚಿದಾಗೆ ಇವೆಲ್ಲ ಪ್ರಾಬ್ಲಮ್ ಆಗ್ತವೆ. ಹಚ್ಚಿ ಬಿಡ್ತಾರೆ, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಓಕೆ, ನಡು ರೋಡ್ನ ಹೊಂಟು ಬಿಡ್ತಾರೆ ಕಡೆ. ಏನಾರು ಮಾಡ್ಕೊಂತ ಹೋಗ್ರಿ, ನಮಗೇನು ಸಂಬಂಧ ಇಲ್ಲ. ನೀವು ಐಕ್ಯಂತ ಹೋಗಿ ಅಂದ್ಬಿಡ್ತಾರೆ ಕಡೆ. ಓಕೆ ಫ್ರೆಂಡ್ಸ್, ಟೈಮ್ ಟು ಎಂಡ್ ದ ವ್ಲಾಗ್. ಆಯಿತು, ಮನೆಯೇ ಬಂತು ಈಗ ನಮ್ಮದು. ಅದಕ್ಕೆ ನಾವು ಈ ವ್ಲಾಗನ್ನು ಇಲ್ಲಿಗೆ ಏನಂತಾರದು, ಫೋನ್ ಬರಕತ್ತು ನನಗೆ. ಆಮೇಲೆ ವ್ಲಾಗ್ ಎಂಡ್ ಮಾಡ್ತಾಡ್ರಿ. ಯಾರು ಫೋನ್ ಬಂದು ಏನದ ನೋಡತ್ನಿ. ಸತೀಶ್ ಹಚ್ಚನಗ. ಸತೀಶ್ ಎಲ್ಲಿ ನೀ ಎಲ್ಲಿದ್ದೀವಿ ಪ್ರೆಸೆಂಟ್?
ನಾನು ಬೀಗುಡಿ ದಾಟೀನಿ ರೀ. ಬೇಗುಡಿ ಬಿಟ್ಟಿದೆ. ಬಾ ಮನೆ ಕಡೆ ಬಾ. ಎಲ್ಲಣ್ಣ? ಮನೆ ಕಡೆ ಆ ಕಡೆ ಬರ್ಲಣ್ಣ? ಹಾಂ. ಪ್ಲೇಸ್ ಎಕಡೆ ಹೋಗೋಣ? ಪ್ಲೇಸ್ ನೋಡಮ್ಮ ಬಾ ನೀ. ಬರ್ಲಣ್ಣ? ಹಾಂ ಆಯ್ತು ಅಣ್ಣ. ಓಕೆ. ಸತೀಶ್ ನಾನು ಇವಾಗ ಫೋಟೋ ಶೂಟ್ ಹೋಗ್ಬೇಕಂತ ಕುಂತೀವಿ. ಇವು ಚಂದು ಅಂತರೂ ಬರೋಂಗಿಲ್ಲ, ಗೊತ್ತಾಗ್ಬಿಡುತ್ತೆ ನಮಗೆ. ಹೇಳಿ ಸಾಕಾಯ್ತು ನೀವು ಹೋಗಂಬಾಲಿ ಅಂತಂದು. ಸೊ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅನ್ಕೊಂಡಿನಿ. ಯಾಕಂದ್ರೆ ಮನೆಗೆ ಹೋಗ್ಬೇಕು ನಾನು. ನಮ್ಮ ಗಾಡಿ ಹುಚ್ಚಿಡಿತು, ಹುಚ್ಚಿಡ್ದೈತಿ ಜಸ್ಟ್ ಬಿಡ್ತು. ಆಗ ಬಿಟ್ಟಿತ್ತು. ಏನು ಪ್ರಾಬ್ಲಮ್ ಏನೋ ಅರ್ಥ ಗೊತ್ತಾಗತ್ತಿಲ್ಲ ನನಗಂತೂ ಇದ್ರದ್ದು. ಓಕೆ ಫ್ರೆಂಡ್ಸ್, ನಮ್ಮ ವ್ಲಾಗನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಮುಂದಿನ ವ್ಲಾಗ್ನಲ್ಲಿ ನಿಮಗೆ ಸಿಗುತ್ತೇವೆ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲಷ್ಟು ಮಾಡಿಬಿಡ್ರಿ. ಓಕೆ ಫ್ರೆಂಡ್ಸ್, ಬಾಯ್.